ನಿಂಗೆ ಎಂತ ಬೇಕೋ ಅದು ತಗೊಂಡ್ಕೊಟ್ಟಿಲ್ಲ, ಅದ್ರ ದುಡ್ಡು ನಾ ಕೊಡ್ತೆ. ಹಾಂ, ಒಂದೇ ನಿನ್ನ ಸೈಜೇ ಬೇಕು. ಹಾಂ, ನಿನ್ಗಿಂತ ದೊಡ್ಡ ಸೈಜ್ ಆದರೆ ಕ್ಯಾನ್ಸಲ್. ಹಾಂ, ಹಂಗೆಲ್ಲ ಹಾಯ್ ಎಲ್ಲರಿಗೂ. ಹಾಯ್ ಹಾಯ್ ಮಾಡು ಕೈ. ಪಿಂಕಿ ಹಾಯ್. ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ಇವತ್ತಿನ ಬ್ಲಾಗ್ ಬಂದು ನನ್ನ ತಂಗಿಯರ ಜೊತೆ ನಾನು ಭಟ್ಕಳಕ್ಕೆ ಹೋಗ್ತಿದ್ದೆ. ಜೊತೆಗೆ ನನ್ನ ಮಗಳು ಅವಳೆ ನೋಡಿ, ಅವಳನ್ನು ಕರ್ಕೊಂಡು ಹೋಗ್ತಿದ್ರು. ಬನ್ನಿ ಭಟ್ಕಳದಲ್ಲಿ ಎಂತಕ್ಕೆ ಹೋಗ್ತಾರೆ ಅಂತೇಳಿ ತೋರಿಸ್ತೆ ನೋಡಿ. ನಮ್ಮ ಆಂಟಿಗೆ ನನ್ನ ಮಗನ ನೋಡ್ಕೊಳಕ್ಕೆ ಬಿಟ್ಟಾನೆ. ನಾನು ಮತ್ತು ಗಾಯತ್ರಿ ಇಬ್ಬರೇ ಹೋಗೋದಾಗಿತ್ತು. ಇವರಿಬ್ರು ನೋಡಿ ನಮ್ಮ ಜೊತೆಗೆ ಬತ್ತಂದು ಬಂದಾರೆ. ನಾವು ಕಣೆ ಗಾಯ್ಸ್ ಟೆಂಪೋಗೆ ಕಾಯ್ತಾರ. ಒಂದು ಟೆಂಪೋ ಬತ್ತಾ ಕೈ ಮಾಡು ಕೈ. ಟೆಂಪೋ ಬಂತು. ಏನು ತಗೋಯ್ತು? ಹಾಂ, ಎಲ್ಲೈತೆ ಐಸ್ ಕ್ರೀಮ್ ಸಿಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಾಯತ್ರಿಗೆ ಬಟ್ಟೆ ತಗೊಳ್ಳೋದದೆ ಅಂತ ಹೇಳಿ ನಾವು ಭಟ್ಕಳಕ್ಕೆ ಹೋಗ್ತಾ ಇದ್ರು. ದನಿ ಮಲ್ಗಿತ್ತವಳು ಎದ್ದಿದ್ಲ, ಅದಕ್ಕೆ ಮತ್ತು ಅವಳನ್ನ ಮತ್ತು ಪಿಂಕಿನ ಜೊತೆಗೆ ಕರ್ಕೊಬಂದರು. ಭಟ್ಕಳ ಸರ್ಕಲ್ ಕಾಣಿ ಹೊಡೆದ್ಬಿಟ್ಟಾರೆ. ಇನ್ನು ಸರ್ಕಲ್ ಅನ್ನೋದು ಬರೀ ನೆನಪು ಅಷ್ಟೇ. ಪುಟ್ಟನ ಬಿಟ್ಟು ಬಂದಿದ್ರಲ್ಲ, ಅದಕ್ಕೆ ನಾವೆಲ್ಲೂ ನಿಲ್ಲಿಲ್ಲ. ಪಟ ಕೆಲಸ ಮಾಡ್ಕೊಂಡು ಹೋಗುವ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಮತ್ತು ಅಲ್ಲಿಂದ ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು. ಅಲ್ಲೊಂದು ರಿಕ್ಷಾ ಹಿಡ್ಕೊಂಡು ಸೀದಾ ನಾವು ಹೋದರು. ಯಾವ ಅಂಗಡಿನೂ ಹೋಗೋದು ಬೇಡ, ಸೀದಾ ವಿಶಾಲ್ ಮಾರ್ಟ್ಗೆ ಹೋದ್ರೆ ಆಯಿತು. ಮತ್ತು ಅಲ್ಲೇ ಡೈಲಿ ವೇರ್ಸ್ಗೆಲ್ಲ ಬಟ್ಟೆ ಸಿಗ್ತದೆ ಅಂತ ಹೇಳಿಬಿಟ್ಟು ಅಲ್ಲೇ ಹೋದರು ನಾವು. ಇದೇ ನೋಡಿ ವಿಶಾಲ್ ಮಾರ್ಟ್, ಪೇಟೆ ಹನುಮಂತ ದೇವಸ್ಥಾನದ ಹತ್ರ ಉಂಟು. ಪಿಂಕಿ ನಿಂಗೊಂದು ಚಾಲೆಂಜ್ ಕೊಡ್ತೆ. 1 ನಿಮಿಷದೊಳಗೆ ನಿಂಗೆ ಎಂತ ಬೇಕೋ ಅದು ತಗೊಂಡ್ಕೊಟ್ಟಿಲ್ಲ, ಅದ್ರ ದುಡ್ಡು ನಾ ಕೊಡ್ತೆ. ಹಾಂ, 1 ನಿಮಿಷ. 1 ನಿಮಿಷ ಅಂದರೆ ಲೆಕ್ಕ ಹಾಕು. 60 ಸೆಕೆಂಡ್ ಅಷ್ಟೇ. 60 ಸೆಕೆಂಡ್ ಒಳಗೆ ನಿಂಗೆ ಎಂತ ಬೇಕೋ ಅದೆಲ್ಲ ತಗೊಳ್ಕೊಟ್ಟಿಲ್ಲ. ಈಗ ಸ್ಟಾರ್ಟ್. ಹಾಂ, ತಾಳು ಈಗ. ಹಾಂ, ಒಳಗೆ ಓದ್ಕೊಳ್ಳಿ ಸ್ಟಾರ್ಟು. ಹಾಂ, ಬಂದಿದ್ದು ಗಾಯತ್ರಿಗೆ ಬಟ್ಟೆ ತಗೊಳಕ್ಕಾಗಿತ್ತು. ಪಿಂಕಿ ಹಿಂಗೆ ತಮಾಷೆಗೆ ಒಂದು ಚಾಲೆಂಜ್ ಹಾಕಿದೆ ನಾನು. ಅವಳು ನೋಡಿದ್ರೆ ಎಷ್ಟು ಖುಷಿ ಪಟ್ಟಿದ್ಲ ಅಂದರೆ ಅದು ನಿಜ ಅಂತ ನಂಬದ್ಲು. ಅವಳು ನಿಜ ಅಂತ ನಂಬಳೆ ಅಂತ ಹೇಳ್ಕೊಂಡೆ ಸರಿ ಮಾಡಿಸುವ ಅಂತೇಳಿ ಅಂದ್ಕೊಂಡೆ. ತಮಾಷೆ ಅಂತಲೂ ಹೇಳಿದೆ, ಆದರೆ ಅವಳು ಅದನ್ನ ನಂಬಲೇ ಇಲ್ಲ. ಬೇಡ ನಂಗೆ ಮಾಡಿಸು, ನೀ ಹೇಳಾಗದಲ್ಲ, ನಂಗೆ ಗೊತ್ತಿಲ್ಲ ಅಂತೇಳಿ ಗನ್ನ ಫೋರ್ಸ್ ಮಾಡ್ತಿದ್ಲು. ಅದಕ್ಕೆ ಮತ್ತೆ ಬಂದಾಗದಲ್ಲ ಇಲ್ಲೆಯ ಅವಳಿಗೂ ಒಂದು ಖುಷಿ ಇರಲಿ ಅಂತ ಹೇಳಿ ಮಾಡಿಸಿದೆ. ಆದರೆ ಅವಳಿಗೊಂದು ಕಂಡೀಷನ್ ಹಾಕ್ತೆ ನಾನು. ಅವಳಿಗೆ ನನ್ನ ಕಂಡೀಷನಲ್ಲಿ ಹೇಳಿಟ್ಟಿದ್ದೆ ಫಸ್ಟೇ, ನಿನ್ನ ಸೈಜ್ದು ನಿನ್ನ ಬಟ್ಟೆ ತಗೊಳ್ಬೇಕು, ಮತ್ತು ದೊಡ್ಡವ್ರದ್ದೆಲ್ಲ ತಗೊಳಕ್ಕಾಗ ನಾನು ತಗೊಂಡಿದ್ದೆ ಆದರೂ ಕೊಡಿಸ್ಲಿಲ್ಲ ಅಂತೇಳಿ ಫೀಲಿಂಗ್ಸ್ ಬರೋಕ್ಕಾಗ ಅಂತೇಳಿ ಫಸ್ಟಿಗೆ ಹೇಳಿಟ್ಟಿದ್ದೆ ನಾನು. ನೋಡು ಅವಳು ಎಷ್ಟು ಬಟ್ಟೆ ತೆಗ್ದಿರ್ತಿಲ್ಲ ಅಂಥೇಳಿ. ನಿಂಗೆ ಸ್ಟಾರ್ಟ್ ಮಾಡುವ ಪಿಂಕಿ. ಆದರೆ ನಿನ್ನೆ ಅಂತಂದರೆ ನಿನ್ನ ಸೈಜೇ ಬೇಕು. ಹಾಂ, ನಿನ್ಗಿಂತ ದೊಡ್ಡ ಸೈಜ್ ಆದರೆ ಕ್ಯಾನ್ಸಲ್. ಹಾಂ, ಹಂಗೆಲ್ಲ ಹಿಡ್ಕೊಂತ ದನಿಲ್ವ ಮಗ. ಚಾಲೆಂಜ್ ಮಾಡುವನ? ಕಂಡುಕೊಳ್ಳೋದೆಲ್ಲ ಇಲ್ಲ, ಅದೆಂತ ಚೀಟಿಂಗ್ ಆಯ್ತದೆ ಅದು. ಪಿಂಕಿ ಸ್ಟಾರ್ಟ್. ಪಿಂಕಿ ಎಲ್ಲೋದ್ಲಕ? ಅವಳು ಎಲ್ಲೋದ್ಲಪ್ಪ ಪಿಂಕಿ? ಆಯ್ತು, ಟೈಮ್ ಆಫ್. ಹಾಂ, ಆಯ್ತಾಯ್ತು. ಪಿಂಕಿಗೆ 10 ವರ್ಷ ಆಯಿತು. ಆದರೆ ಅವಳು ಬಟ್ಟೆ ಹುಡುಕ್ತಿದ್ದದ್ದು ಮಾತ್ರ 2-3 ವರ್ಷದ ಮಕ್ಳದ್ದು ಬಟ್ಟೆನೇ ಹುಡುಕ್ತಿದ್ಳು, ದನಿ ಸೈಜ್ದೇ.
ಅವಳು ಕೆಂಪು ಟಿ ಶರ್ಟ್ ಅಂತ ತಗೊಂಡ್ಲಲ್ಲ, ಅಲ್ಲೇ ಅವಳ ಬಟ್ಟೆಗಳೆಲ್ಲ ಇತ್ತು. ಅವಳು ತಗೊಳೋದು ಕೂಡ 6 ಇಂದ 7 ಇಯರ್ಸ್ ಮಕ್ಕಳದ್ದೇ ಆಗಿತ್ತು. ಕೆಂಪು ಟಿ ಶರ್ಟ್ ಕೂಡ ನಾನು ತಗೊಳ್ಳಿಲ್ಲ, ಅವಳಿಗೆ ಆಗೋದಿಲ್ಲಾಗಿತ್ತಲ್ಲ, ಟೈಟ್ ಆಗ್ತದೆ ಅಂತ ಹೇಳಿ. ಮತ್ತು ಬೇರೆ ಟಿ ಶರ್ಟ್ ತಗೊಂಡ್ರು. ಪಿಂಕಿಗಂತೂ ಒಂದು ನಿಮಿಷ ಆದದ್ದೇ ಗೊತ್ತಾಗಲಿಲ್ಲಾಗಿತ್ತು. ಮತ್ತೆ ಆಟ ಆಡಿಸು, ಮತ್ತೊಂದು ಸಲ ಆಟ ಆಡಿಸು ಅಂತ ಹೇಳಿದ್ಲು. ಅವಳು ಹೇಳಿದ್ಲು ಅಂತಲೂ ನಾನು ಆಟ ಆಡಿಸ್ದೆ. ಅವಾಗ್ಲೂ ಅದೇ ಕೆಂಪು ಟಿ ಶರ್ಟ್ ತಗೊಬಂದಿದ್ಲು. ಅದು ವಿಡಿಯೋ ಮಾಡಲಿಲ್ಲ ನಾನು. ನಿಮಗೆಲ್ಲ ಎಂತ ಅನಿಸ್ತದೆ? ಪಿಂಕಿಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಆಟ ಆಡಿಸ್ಬೇಕಿತ್ತು ಅನಿಸಿದ್ರೆ ಕಮೆಂಟ್ ಮಾಡಿ. ನನಗೊಂದು 150 ಜನ ಸಬ್ಸ್ಕ್ರೈಬರ್ ಇದ್ರಲ್ಲ, ಅಟ್ಲೀಸ್ಟ್ 50 ಜನನಾದರೂ ಕಮೆಂಟ್ ಮಾಡಿ ಹೇಳಿ. ಆವಾಗ ನಾನು ಪಕ್ಕ ಪಿಂಕಿನ ಕರ್ಕೊಂಡು ಹೋಗ್ತೆ. ಟೈಮ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಆಟ ಆಡಿಸ್ಬಾ ಈ ಥರ. ನೋಡುವ ಪಿಂಕಿಗೋಸ್ಕರ ಯಾರೆಲ್ಲ ಕಮೆಂಟ್ ಮಾಡ್ತೀರ ಅಂತ ಹೇಳಿ. ಹಾಗೆ ನಾವು ಬಂದೊಂದು ಗಾಯತ್ರಿ ಬಟ್ಟೆಗಾಗಿತ್ತಲ್ಲ, ಅವಳೆಲ್ಲ ಸ್ವಲ್ಪ ಬಟ್ಟೆ ತಗೊಂಡ್ಳು. ನಾನು ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ. ಹಾಗೆ ಮತ್ತು ನಾವು ಮನೆಗೆ ಹೋದ್ರು, ಅಲ್ಲಿ ನಿಲ್ಲಿಲ್ಲ. ನಾವು ಮನೆಗೆ ಬಂದಮೇಲೆ ನಾವು ಎಂತೆಲ್ಲ ತಗೊಂಡ್ರು ನಾವು ತೋರಿಸ್ದೆ ಅಂತೇಳಿ ಪಿಂಕಿನೇ ತೋರಿಸ್ತಿದ್ಲು. ಅದರಲ್ಲಿ ಒಂದು ಮೆರೂನ್ ಕಲರ್ ಫುಲ್ ಕೈ ಟಿ ಶರ್ಟ್ ಬರ್ತದೆ, ಅದು ಪಿಂಕಿಗೆ ಎಕ್ಸ್ಚೇಂಜ್ ಮಾಡಿ ತಗೊಬಂದು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪಿಂಕಿಗೋಸ್ಕರ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್.